ಕಾಂಗ್ರೆಸ್ ಹಿರಿಯ ನಾಯಕ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ನಿಧನದಿಂದ ಈಗ ಅವರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುತ್ತಿದ್ದು ಎಲೆಕ್ಷನ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಆದರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ದೊಡ್ಡ ಗಲಾಟೆ ಆಗ್ತಿದೆ. ಒಂದು ಕಡೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಡ್ಲೇಬೇಕಂತ ಆ ಕುಟುಂಬದಿಂದ ಒತ್ತಾಯ ಆಗ್ತಿದೆ. ಮತ್ತೊಂದು ಕಡೆ ಮುಸ್ಲಿಮರು ಕೂಡ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ನಿಂತಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಎಂಎಲ್ಸಿ ಆಗಿರೋ ಅಬ್ದುಲ್ ಜಬ್ಬರ್ಗೆ ಟಿಕೆಟ್ ಕೊಡ್ಲೇಬೇಕಂತ ಅವರ ಬೆಂಬಲಿಗರು ದಿನೇ ದಿನೇ ಒತ್ತಡ ಹಾಕ್ತಿದ್ದಾರೆ. ಆದ್ರೆ ಈಗ ಈ ವಿಚಾರದಲ್ಲಿ ಮುಸ್ಲಿಮರ ಮಧ್ಯದಲ್ಲೇ ಗಲಾಟೆ ಆಗಿದೆ. ತನ್ಜಿಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ದಾದು ಸೇಠ್ ವಿರುದ್ಧ ಅಬ್ದುಲ್ ಜಬ್ಬರ್ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡುವಂತೆ ಕಾಂಗ್ರೆಸ್ ನಾಯಕರಿಗೆ ದಾದು ಸೇಠ್ ಮನವಿ ಮಾಡಿದ್ರು. ಸಮಾಜದ ಎಲ್ಲರ ಅಭಿಪ್ರಾಯ ಪಡೆಯದೆ ನೀವೇಕೆ ಸಿಎಂ ಬಳಿ ಹೋಗಿ ಟಿಕೆಟ್ ನೀಡುವಂತೆ ಹೇಳಿದ್ದು ಅಂತ ಮುಸ್ಲಿಮರೇ ಅವರ ವಿರುದ್ಧ ಗಲಾಟೆ ಮಾಡಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆ ಕೆಪಿಸಿಸಿ ಚುನಾವಣಾ ಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಒಂದು ಬಣ ಗಲಾಟೆ ಮಾಡಿದ್ರೆ ಸಮರ್ಥ್ಗೆ ಟಿಕೆಟ್ ನೀಡಿ ಎಂದು ಮತ್ತೊಂದು ಟೀಮ್ ರೊಚ್ಚಿಗೆದ್ದಿದ್ದಾರೆ. ಈ ಮಧ್ಯೆ ಒಂದು ಮುಸ್ಲಿಮರ ಗುಂಪಂತೂ ಈ ಕ್ಷೇತ್ರ ಯಾರಪ್ಪನ ಮನೆದು ಅಲ್ಲ, ಶಾಮನೂರು ಪುತ್ರ ಎಸ್ ಮಲ್ಲಿಕಾರ್ಜುನ ಬಂದು ನಿಂತರೂ ಕೂಡ 50,000 ವೋಟ್ಗಳಿಂದ ಸೋಲಿಸ್ತೀವಿ ಅಂತ ತೊಡೆ ತಟ್ಟಿದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತಿದ್ರೆ 40,000 ನೋಟಾಗೆ ಮತ ಹಾಕ್ತೀವಿ ಅಂತ ಕಾಂಗ್ರೆಸ್ ವಿರುದ್ಧವೇ ಮುಸ್ಲಿಮರು ತಿರುಗಿ ಬಿದ್ದಿದ್ದಾರೆ. ನಿನ್ನೆ ನಮ್ಮ ಸಮಾಜದ ಅಧ್ಯಕ್ಷರು ಕಾಂಗ್ರೆಸ್ ಪರವಾಗಿ ಸಮರ್ಥ್ ಪರವಾಗಿ ಟಿಕೆಟ್ ಕೇಳಿದ್ರು. ಈ ಸಭೆಯಲ್ಲಿ ನಿನ್ನೆ ಸಭೆಯಲ್ಲೂ ಮೊನ್ನೆ ಸಿದ್ದರಾಮ ಮನೆ ಹತ್ರ ಹೋಗಿ ಸಮರ್ಥಿಗೆ ಟಿಕೆಟ್ ಕೊಡಬೇಕು, ಇಡೀ ಸಮಾಜ ಸಮರ್ಥಿಗೆ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿದರು. ಸಮಾಜ ಸಮರ್ಥಿಗೆ ಸಪೋರ್ಟ್ ಮಾಡಿಲ್ಲ. ಸಮಾಜ ಮುಸ್ಲಿಂ ಸಮಾಜ ಇರೋದು ಐಯಿಂದ ಪರವಾಗಿ, ಐಯಿಂದ ಯಾರಿಗೆ ಟಿಕೆಟ್ ಕೊಡ್ತೀವಿ ಅವ್ರಿಗೆ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತೀವಿ. ಮಗ ಅಧ್ಯಕ್ಷರು ಸಮಾಜದ ಪರ ಹೋಗಿದ್ದೇವಲ್ಲ, ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀರಾ ಅಥವಾ ಸಮಾಜಕ್ಕೆ ಪರವಾಗಿದ್ದೀವಿ ಅಂತ ಮಾತಾಡೋಕ್ಕೆ ಬಂದರೆ ಉತ್ತರ ಸಿಕ್ಕಿಲ್ಲ. ಆದರೆ ಉತ್ತರ ಕುತಂತ್ರ ಇದೆ, ಅರ್ಧ ಇದೆ. ನಮ್ಮ ಸಮಾಜ ಅಧ್ಯಕ್ಷರು ಎಸ್ ಮಲ್ಲಿಕಾರ್ಜುನ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಪರವಾಗಿ ಕೆಲಸ ಮಾಡ್ತಾರೆ. ನಮಗೆ ಅನುಮಾನ ಇದೆ ಅಂತ ಕ್ಲಿಯರಿಫಿಕೇಶನ್ ಮಾಡಕ್ಕೆ ಬಂದರೆ ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಉತ್ತರ ಕೊಡ್ತಾ ಇಲ್ಲ. ನಿನ್ನೆ ಕಾಂಗ್ರೆಸ್ ಪಕ್ಷದ ಆಫೀಸಲ್ಲಿ ಸಮರ್ಥ್ ಅಂತ ಘೋಷಣೆ ಆಗ್ತಿತ್ತು. ನಾನೇ ನಮ್ಮ ಕಡೆಯಿಂದ ಐಯಿಂದ ನಮ್ಮವ್ರಿಗೆ ಘೋಷಣೆ ಮಾಡ್ತಿದ್ರು. ಅಲ್ಲಿಂದ ಯಾರವರು ಕ್ಯಾಶ್ ಸಾಗರ್ ಅನ್ನೋನು 500 ರೂಪಾಯಿ ಐಯಿಂದ ಅಂದರೆ 500 ರೂಪಾಯಿ ಐಯಿಂದ ಅಂದ. ನಾವು ಹೊತ್ತಲ್ಲ ತಿರ್ಗಾ ಅವನಿಗೆ 1,000 ರೂಪಾಯಿ ಅಂದಿವಿ. ಅಂದಿದ್ಮೇಲೆ ನಮ್ಮ ಮುಖಂಡ ಮುಂದೆ ಇದ್ರೂ ಸ್ಲೋಗನ್ ಹೋಗಿದ್ದಾರೆ ಅವರು. ಐಯಿಂದ ವರ್ಗಕ್ಕೆ 500 ರೂಪಾಯಿ 1,000 ರೂಪಾಯಿ ಓಟ್ ಕೊಟ್ಟರೆ ಐಯಿಂದ ವರ್ಗ ಸಮರ್ಥಿಗೆ ಓಟ್ ಹಾಕತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಇದು ಹೋರಾಟ ಆಗಿ ಸಮಾಜ ಅಧ್ಯಕ್ಷರು ಅಲ್ಲಿದ್ದರು. ನಿನ್ನೆ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ಮಲ್ಲಿಕಾರ್ಜುನ್ ಅವರಿಗೆ, ಸಮರ್ಥ ಅಭಿಮಾನಿಗಳಿಗೆ ಸಮರ್ಥಿಗೆ ಯಾಕೆ ಕೇಳಿಲ್ಲ 500 ರೂಪಾಯಿ 1,000 ರೂಪಾಯಿ ಅಂದ್ರಲ್ಲ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ನಾವು ಹೇಳಿಲ್ಲ, ನಮಗೆ ಗಮನದಲ್ಲೂ ಇಲ್ಲ ಅಂತಾರೆ ಅವರು. 100% ಸಮರ್ಥಕ್ಕೆ ಟಿಕೆಟ್ ಬಂದರೆ, ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕಲ್ಲ. 40,000 ಓಟು ನೋಟಾ ಮಾಡ್ತೀವಿ. ನೋಟಾ ಬೇರೆ ಪಕ್ಷಕ್ಕೆ ಇಂಡಿಪೆಂಡೆಂಟ್ ಹಾಕಲ್ಲ, BJPಗೂ ಹಾಕಲ್ಲ, ದಳಗೂ ಹಾಕಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡ್ ಬಂದೀವಿ, ನೋಟಾ ಮಾಡ್ತೀವಿ. 40,000 ಓಟು ರಾಷ್ಟ್ರೀಯ, ರಾಜ್ಯಪಾಲ, ಮುಖ್ಯಮಂತ್ರಿ, ಮಂತ್ರಿ ಎಲ್ಲ ನೋಡ್ಬೇಕು. 40,000 ಓಟು ನೋಟ ಹಾಕ್ತೀವಿ. ನನ್ನ ಸಂಘಟನೆಯಿಂದ 10,000 ಓಟ್ ನೋಟ ಮಾಡ್ತೀನಿ ನಾನು, ಸಮಾಜಕ್ಕೆ ಕೊಟ್ಟಿಲ್ಲ ಅಂದ್ರೆ. ಕ್ಷೇತ್ರದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ನಡೆದಿದ್ರು ಕೂಡ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೆ ಮುನ್ನವೇ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ಕ್ಷೇತ್ರದಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಾರ್ಡ್ಗಳಲ್ಲಿ ಬೆಂಬಲಿಗರ ಜೊತೆ ರೌಂಡ್ಸ್ ಹಾಕ್ತಿದ್ದಾರೆ. ಜನರ ಭೇಟಿಯಾಗಿ ಮಾತುಕತೆ ನಡೆಸುತ್ತಿದ್ದಾರೆ. ಮಾಡಿಟ್ಟರೆ ಅಷ್ಟೇ, ನೀವು ಬಂದ್ರೆ ಜಾತ್ರೆನಲ್ಲಿ ಜೋಡಿಸ್ಕೊಂಡೆ, ನೀವು ಒಂದ್ಸತಿ ದರ್ಶನ ಮಾಡ್ರಿ, ನಮ್ಮ ಜೊತೆ ಚಾಯ್ ಕಾಫಿ ಕುಡ್ರಿ ಅಂತ ಅಷ್ಟೇ. ಬಹಳ ಓಡ್ತಿದೆ ದಕ್ಷಿಣಕ್ಕೆ. ಸಮರ್ಥರೇ ಬೇಕು, ಸಮರ್ಥವಾಗಿರೋ ಅಭ್ಯರ್ಥಿ ಅಂದ್ರೆ ಸಮರ್ಥ ಅಂತ ಹೇಳ್ತಿದ್ದಾರೆ ಜನ ಎಲ್ಲ ಮಾತಾಡ್ತಾರೆ. ಇಲ್ರಿ, ನೀವೇ ಎಲ್ಲರೂ 100 ಸತಿ ಸಮರ್ಥ ಅಂತ ಹೆಸರು ತಗಂತಿದ್ರೆ ಅದಕ್ಕೆ ಈಗ ಜಾಸ್ತಿನೇ ಇಳಿಯೋದಾಗ್ತಾ ಐತಿ. ಇಲ್ರಿ, ಅದನ್ನ ಏನೈತಿ ನೀವೆಲ್ಲರೂ ತೀರ್ಮಾನ ಮಾಡ್ಬೇಕ್ರಿ. ನಾವಂತೂ ಪ್ರತಿ ಸಲ ಇದು ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿವಿ, ಜನ ಸಿಕ್ಕ್ಯಾರ, ಜನ ಜೊತೆ ಮಾತಾಡ್ತಿದ್ವಿ, ಕಾಫಿ ಚಾಯ್ ಅಂಗಡಿನಲ್ಲೇ ಇದ್ವಿ. ನೀವು ಬಂದ್ರಿ, ನೀವು 1 ಲೋಟ ಕಾಫಿ ಕುಡೀರಿ. ವೈಯಕ್ತಿಕ ನಮ್ಮ ವೈಯಕ್ತಿಕ ನಮ್ದು ಹಂಗೇನು ಅನ್ಸಲ್ರಿ.
ತಾತಾರ್ ಕಾನ್ಸ್ಟೆನ್ಸಿ. ಆಮೇಲೆ ಎಲ್ಲರೂ ಪರಿಚಯನೇ, ಎಲ್ಲರೂ ನಾವು ಹುಟ್ಟದಿಂದ ಎಲ್ಲರೂ ಪರಿಚಯನೇ. ಅವ್ರವ್ರ ಮನೆಗಳಿಗೆ ಹೋಗಿವಿ, ಅಡ್ಡಾಡೀವಿ, ಅಜ್ಜರ ಜೊತೆನೂ ಅಡ್ಡಾಡೀವಿ, ಅಪ್ಪರ ಜೊತೆನೂ ಅಡ್ಡಾಡೀವಿ. ಅದಕ್ಕೆ ಎಲ್ಲರೂ ಅದೇ ನಮ್ಮ ಮಾವರಂಗೆ ಅವ್ರ ಮನೆಗೆ ಹೋಗೋದು ಅದೇ ನಮ್ಮದು ಸಂಪ್ರದಾಯ. ಹ್ಞೂ ರೀ, ಅದು ನನಗೆ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಮೇಲೆ. ಯಾಕಂದರೆ ನನಗಿಂತ ಎಲ್ಲರೂ ಹಿರಿಯವರೇ, ಇವರೆಲ್ಲರೇ ತೀರ್ಮಾನ ಮಾಡಲಿ. ಅದು ಸುಮ್ಮನೆ ಅದೆಲ್ಲ ಮಾತು ಯಾಕೆ ಬೇಕ್ರಿ? ಇವತ್ತು ನಾವು ದೇವಸ್ಥಾನಕ್ಕೆ ಬಂದೀವಿ, ಮುಂದೆ ಹೋಗ್ಬೋದಾ? ಸಮಾಜದ ತಂದಿಮೀನ್ ಮುಸ್ಲಿಂ ಫಂಡ್ ಅಸೋಸಿಯೇಷನ್ನ ನಮ್ಮ ಆಫೀಸ್ ಮುಂದೆ ನಿಂತ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡೋದು ಅವಶ್ಯಕ ಏನಪ್ಪ ಅಂದರೆ, ನಾವು ಮೊನ್ನೆಯಿಂದನೂ ಒಂದು 3 ತಿಂಗಳಿಂದನೂ ನಮ್ಮ ಅಹಿಂದ ವರ್ಗಕ್ಕೆ ಟಿಕೆಟು ಮತ್ತು MLC ಜಬ್ಬರ್ ಸಾಬ್ ಆಗಲಿ, ಸಾದಿಕ್ ಪಲಾನ್ ಆಗಲಿ, ಖಾಲಿದ್ ಆಗಲಿ, ಎಲ್ಲರಿಗೂ ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಅಹಿಂದ ವರ್ಗಕ್ಕೆ ಕೊಡಬೇಕು ಅಂತೇಳಿ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಇವರು ಆಗಸ್ಟಿಗೆ ಇವರು ಅವಧಿ ಮುಗಿದ ನಂತರನೂ ಕೂಡ ಅವರಿಗೆ 2 ತಿಂಗಳ ಅವಧಿಯನ್ನು ವಿಸ್ತಾರ ಮಾಡಿ ಹೈಕೋರ್ಟಿಂದ ಸ್ಟೇ ತಂದು ಇವರನ್ನ ಉಪಯೋಗಿಸ್ಕೊಳ್ಳೋಂಥ ಕೆಲಸ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ಮಾಡಿದ್ದಾರೆ. ಮೊನ್ನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ವಫ್ ಸಮಿತಿಯ ಹೇಳ್ತಾರೆ, ನಿಮಗೆ ವಿಡಿಯೋನು ಇದೆ ಅಲ್ಲದೆ ಇದು ಮಾಧ್ಯಮದಲ್ಲಿ ನೋಡಿದ್ವಿ, ವಿಡಿಯೋದಲ್ಲಿ ವಫ್ ಬೋರ್ಡಿಂದ ಹೇಳು ಅಂತಾರೆ. ನಮ್ಮ ವಫ್ ಬೋರ್ಡಿಂದು ನಾವು ಮುಸ್ಲಿಂ ಸಮಾಜದವಿ ನಾವು ನೋಡ್ಕೊತೀವಿ, ನಿಮಗೆ ಅವಶ್ಯಕತೆ ಇಲ್ಲ. ಅದು ಯಾಕೆ ಬೇಕು ನಿಮಗೆ ಇವೆಲ್ಲ? ನಮ್ಮ ಅಧ್ಯಕ್ಷರು ಏನಿದ್ರು ನಮ್ಮ ಸಮಾಜದ 3 ಲಕ್ಷದ ಪಾರ್ಲಿಮೆಂಟ್ ಎಲೆಕ್ಷನ್ 3,18,000 ವೋಟರ್ಸ್ ಇದೀವಿ ನಾವು ಮುಸ್ಲಿಮ್ಸ್, ಅವರೆಲ್ಲರಿಗೂ ಸಂಬಂಧಪಡ್ತಾರೆ. ಆಮೇಲೆ ಉತ್ತರ ದಕ್ಷಿಣ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋದಂಥ ಎಲ್ಲ ವ್ಯಾಪ್ತಿಗೆ ನಮ್ಮ ಅಧ್ಯಕ್ಷರು ಆಗಲಿ ಈ ಸಂಸ್ಥೆ ವ್ಯಾಪ್ತಿಗೆ ಬರುತ್ತೆ. ಆದರೆ 52 ಮಸೂತಿ ಬರ್ತವೆ ಇದರಲ್ಲಿ. ಈ 52 ಮಸೂತಿಯವರು ಸುಪ್ರೀಂ ಹೊರತು ಅವರು ಚುನಾಯಿತ, ಇವರು ಓಟ್ ಹಾಕಿದ ಮೇಲೆ ಅಧ್ಯಕ್ಷರು ಪದಾಧಿಕಾರಿ ಆಗೋದು. ಇಲ್ಲಿ ಅವ್ರೇನು ಮೇಲಿಂದ ಇದ್ರಿಲ್ಲ, ಆ ಕಾಂಗ್ರೆಸ್ನವರು ಅಲ್ಲ. ಏನು ಇದು ಸರ್ವಾಧಿಕಾರಿ ಧೋರಣೆ ಮಾಡ್ತಿದಾರೆ ಅಂತ ನಾವು ಇವತ್ತು ಬಂದು ಖಂಡಿಸಿದ್ದೀವಿ, ಕೇಳಿದ್ದೀವಿ. ಆಮೇಲೆ ದಾದು ಸೇಠ್ ಅವರಿಗೆ ನಾವು ಇವತ್ತು ಬಂದು ಇದು ಮಾಡಿದ್ದೀವಿ, ಹತ್ತಿಕ್ಕಿದ್ದೀವಿ. ಯಾಕಂದರೆ ನಮ್ಮ ಸಮಾಜದ ಪರವಾಗಿ ಮಾತಾಡಬೇಕು ಹೊರತು ಸಮಾಜ ವಿರುದ್ಧವಾಗಿ ನೀವು ಕೆಲಸ ಮಾಡಿಕೊಡ್ದು ಅಂತೇಳಿ ಇಲ್ಲ. ನಾವು ಅದನ್ನು ಮಾಡಿಲ್ಲ, ನಾವು ಲೆಟ್ರ್ ಕೊಟ್ಟಿದೆ ಅಂತ ನಮಗೆ ಗಮನಕ್ಕಿತ್ತೀನಿ, ಲೆಟ್ರ್ ಕೊಟ್ಟಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ಮುಂದೆ ಇದರಲ್ಲಿ ನಮ್ಮ ಸಮಾಜದಲ್ಲಿ ಯಾರೇ ಹಸ್ತಕ್ಷೇಪ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಇನ್ನು ಮುಂದೆ ನಾವು ನಮ್ದೇನಿದ್ರು ನಮ್ಮ ಅಹಿಂದ ನಮ್ಮ ನಿಲುವು ಸೊಡ್ಲ ಇಲ್ಲ. ಮುಂದೆ ಅಹಿಂದ ವರ್ಗಕ್ಕಾಗಲಿ ಅಲ್ಪಸಂಖ್ಯಾತ ಜಬ್ಬರ್ ಸಾಬ್, ಸಾದಿಕ್ ಪಲಾನ್, ಖಾಲಿದ್ ಇವ್ರು 3ರಲ್ಲಿ ಯಾರಿಗಾರ ಕೊಳ್ಳಿ, ನಾವು ದುಡಿತೀವಿ. ಅಕಸ್ಮಾತ್ ಇದು ಕೊಳ್ಳಿಲ್ಲ ಅಂದರೆ ಅವ್ರ ಮನೇಲಿ ಕೊಟ್ಟರೆ ಅಂದರೆ ನಾವು ಅದಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಚರ್ಚೆ ಆಗಿರೋದು ನಮ್ಮ ಸಮಾಜದ ಪರವಾಗಿರ್ಬೇಕು, ನಮ್ಮ ಸಮಾಜದ ಪದಾಧಿಕಾರಿ ಅಧ್ಯಕ್ಷರು. ಹೌದು, ಸಮಾಜದ ವಿರುದ್ಧ ಹೋಗೋದು ಒಂದು ಪಕ್ಷದ ಒಂದು ಕಾರ್ಯಾಧ್ಯಕ್ಷ ತರ ಕೆಲಸ ಮಾಡಿಕೊಡುದು ಅಂತ ನಾವು ಹೇಳಿದೀವಿ. ಒಂದು ಸಮಾಜ, ಈ ಸಮಾಜದಲ್ಲಿ ಹೆಚ್ಚು ಕಡಿಮೆ 3,18,000 ಈ ಜಿಲ್ಲೆ ಒಳಗಿದ್ದೀವಿ. ಇದಕ್ಕೆ ಇದು ಮೇನ್ ಸುಪ್ರೀಂ ಇದು ಒಂದು ಇದು ತಂಜಿಮ್ ಕಮಿಟಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಬೇಕು. ಬರೇ ನಾವು ವೋಟ್ ಹಾಕಕ್ಕೆ ಸೀಮಿತ ಅಲ್ಲ, ನಾವು ಪಕ್ಷಕ್ಕೆ ದುಡಿದೀವಿ 35 ವರ್ಷದಿಂದ. ನಾನೇ ತಗೊಳ್ರಿ ಸುಮಾರು 35 ವರ್ಷದಿಂದ ದುಡಿತಾ ಇದ್ದೀನಿ. ನಮಗೆ ಅಧಿಕಾರ ಬೇಡವಾ? ಬರೇ ನಿಮಗೆ ಬೇಕಾ ಅಧಿಕಾರ? ಯಾರು ಕಿವಿ ಕಡಿತಾರ ಅವ್ರಿಗೆ ಅಧಿಕಾರ. ನಾವು 35 ವರ್ಷದಿಂದ ಕಾಂಗ್ರೆಸ್ಸಿಗೆ ದುಡಿತಾ ಇದ್ದೀವಿ, ವೋಟ್ ಹಾಕ್ತಾ ಇದ್ದೀವಿ, ಸತತ ನಿಮ್ಮ ತಂದೆಯವ್ರಿಗೆ ಗೆಲ್ಸ್ಕೊಂಬರಿದ್ದೀವಿ. ಈ ಸಲ ನೀವೇ ನಿಂತ್ಕೊಂಡು ನಮಗೆ ಟಿಕೆಟ್ ಕೊಡಿಸಿ ಗೆಲ್ಸ್ಬೇಕು. ಅಕಸ್ಮಾತ್ ಇದಕ್ಕೆ ನೀವು ಏನಾರ ನಿಮ್ಮದೇ ನೀವು ಮುಂದುವರ್ಸ್ಕೊಂಡು ಹೋದರೆ ಇದಕ್ಕೆ ನಾವು ಮುಂದೆ ಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ.